ನಾನು ಮುನ್ಸಿಪಾಲಿಟಿ ಸರ್ ಮೀಟಿಂಗ್ ಆದ್ಮೇಲೆ ಅದನ್ನ ಮುನ್ಸಿಪಾಲಿಟಿ ಕೇಳ್ತೀವಿ ಸರ್. ಬಟ್ ಈಗ ಪೊಲಿಟಿಕಲ್ ನಾನೇನು ಅಲ್ಲ ಸ್ವಾಮಿಗಳು ಪಂಚಮಸಾಲಿ ಪೀಠದ ವಿಚಾರವಾಗಿ ನಾನು ರಾಜಕಾರಣನೂ ಮಾತಾಡ್ತಾ ಇಲ್ಲ, ಸ್ವಾಮಿಗಳು ಅಲ್ಲ ಜಾತಿಯನ್ನ ಪಂಚಮಸಾಲಿ ಅನ್ನೋದನ್ನ ರಾಜಕಾರಣಕ್ಕೆ ಯಾಕೆ ಬಳಸ್ತಾರೆ ರಾಜಕಾರಣಿಗಳು ಅಂತ ಅವರಿಗೆ ಕೇಳಿದ್ರು ಉತ್ತರ. ಅಲ್ಲ ಸರ್, ಒಬ್ಬ ನಾಯಕನ ಪರವಾಗಿ ಬೀದಿಗಿಳಿದು ಒಬ್ಬ ಸ್ವಾಮೀಜಿ ಹೋರಾಟ ಮಾಡ್ತಾರೆ, ಅವ್ರ ಪರವಾಗಿ ನಿಂದಿರ್ತಾರೆ, ಅದು ಪಕ್ಷದ ಅಲ್ಲಿ ಒಳಗೆ ಚರ್ಚೆ ಆಗ್ಬೇಕಾಗತ್ತೆ. ಅವ್ರ ಪಕ್ಷ ಅವರು ಹೊರಗಡೆ ಹಾಕಿದ್ದಾರೆ, ಇವ್ರು ಯಾಕೆ ಅದನ್ನು ಪ್ರಶ್ನೆ ಮಾಡ್ತಾರೆ? ಸ್ವಾಮಿಗಳು ವಿವೇಚನೆಗೆ ಬಿಜಾಪುರ ಜಿಲ್ಲೆ ಅಲ್ಲ ಸರ್, ಉಚ್ಚಾಟನೆ ಮಾಡಿದ್ರು ಬಿಜಾಪುರ ಜಿಲ್ಲೆಯಲ್ಲಿ ರಾಜಕಾರಣ ಬಿಜೆಪಿ ಅಲ್ಲ ಸರ್, ನಾನು ಕಾಂಗ್ರೆಸ್ದವನು. ಅವರು ಆಂತರಿಕ ವಿಷಯಗಳನ್ನ ಅವ್ರವ್ರಿಗೆ ಕೇಳಿ ನೀವು ಸ್ಪಷ್ಟೀಕರಣ. ಬಿಜಾಪುರ ರಾಜಕೀಯದಲ್ಲಿ ಬಿಜಾಪುರ ರಾಜಕೀಯ ಬಂದಾಗ ಬಿಜಾಪುರ ಅಲ್ಲ ಯಾವ ರೀತಿ ರಾಜಕಾರಣಕ್ಕೆ ಬಿಜಾಪುರ ಸರಿಗ ಸರ್ಕಾರದ ವಿರುದ್ಧ ಬಿಜೆಪಿ ಅವರು ಜನಾಕ್ರೋಶವಾಗಿ ಒಂದು ಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಸರ್. ಈ ಯಾತ್ರೆ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ ಸರ್? ಬಿಜೆಪಿ ಅವರು ಯಾವುದೇ ಯಾತ್ರೆ ಮಾಡಕ್ ನಾವು ಬೇಡ ಅನ್ನೋದೇ ಇಲ್ಲ. ಅದ್ರಲ್ಲಿ ಹುರುಳಿದ್ರೆ ಅವ್ರು ಮಾಡಲಿ. ಬೆಲೆ ಏರಿಕೆ ಮತ್ತು ಇನ್ನೊಂದಿಷ್ಟು ಅಜೆಂಡಾಗಳನ್ನು ಇಟ್ಕೊಂಡು ಯಾತ್ರೆ ಶುರುವಾಗಿದೆ ಸರ್. ತಪ್ಪೇನಿದೆ? ಕೇಂದ್ರ ಸರ್ಕಾರದಲ್ಲಿ ಬೆಲೆ ಏರಿಕೆ ಆಗಿರ್ಲಿಲ್ವ? ನಾವು ಮಾಡಿದ್ರಲ್ಲ ಸರ್. ಇವತ್ತೇ ಕಾಂಗ್ರೆಸ್ನವ್ರು ಭ್ರಷ್ಟಾಚಾರ ಮುಳುಗಿದ್ದಾರೆ ಅಂತ ಪೇಪರಲ್ಲಿ ದೊಡ್ಡ ದೊಡ್ಡ ಅಡ್ವರ್ಟೈಸ್ ಕೊಟ್ಟಿದ್ದಾರೆ ಸರ್. ಬಿಜೆಪಿ ಅವ್ರು ಏನಂತೀರಿ ಸರ್? ಅಡ್ವರ್ಟೈಸ್ಮೆಂಟ್ ಕೊಟ್ರೆ ಜನ ನಂಬ್ತಾರ ಸರ್? ನೀವು 100% ಅಂತೇಳಿ ನೀವು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರಿ ಸರ್. ಅದು ಜನ ನಂಬಿದ್ರೆ ಅಂತೇಳಿ ನಾವು ಬಂದೀವಂತೀರಾ ನೀವು? ಅಲ್ಲ ಸರ್, ನೀವು ಬಳಸ್ಕೊಂಡ್ರೆ ಅಂತ ಅವ್ರು ಬಳಸ್ಕೊಂತಾರೆ. ಯಾವ ಕಾರಣದ ಮೇಲೆ ಕೊಡ್ತಾರೆ ಸರ್? ಅದಕ್ಕೆ ರಾಜಕೀಯ ಪಕ್ಷಗಳಿಗೆ ಮತ್ತೆ ಕೆಲಸ ಇಲ್ಲದೆ ಇರುವಾಗ ಏನಾರೇ ಮಾಡ್ಲೇಬೇಕಲ್ಲ. ನಾವು ಮಾಡಿವಿ, ಅವರು ಮಾಡ್ತೀವಿ. ಹಾನಗಲ್ CDPO ಸರ್ 8,000 kg ಮಿನಿಮಮ್ ಹಾಲಿನ ಪೌಡರ್ನ ಮಾರ್ಕೊಂಡಿದ್ದಾರೆ ಹೊರಗಡೆ ಅನ್ನೋಂಥ ಆರೋಪ ಇದೆ ಸರ್. ತನಿಖೆ ಮಾಡಿ. ಅಲ್ಲ ಸರ್, ಅವ್ರನ್ನ ಶಿರ್ಸಿಗೆ ವರ್ಗಾವಣೆ ಮಾಡಿದ್ದಾರೆ ಸರ್. ಅದು ಆ್ಯಕ್ಚುಲಿ ಇಲ್ಲ, ಅದ್ರ ತನಿಖೆ ಮಾಡಿ ಶಿಕ್ಷೆ ಕೊಡಿಸ್ತಕ್ಕಂಥ ಪ್ರಯತ್ನ ನಾನು ವರ್ಗಾವಣೆ ಮಾಡ್ತಕ್ಕಂಥ ಬಿಡ್ತಕ್ಕಂಥದ್ದು ಆ ಇಲಾಖೆ ಮಂತ್ರಿ ವಿವೇಚನೆಗೆ ಬಿಟ್ಟಿದ್ದು. ಬಟ್ ನಮ್ಮಲ್ಲಿ ಏನು ತಪ್ಪು ಮಾಡಿದ್ದಾರೆ ಅದಕ್ಕೆ ಶಿಕ್ಷೆ ನಾನು ಕೊಡಿಸ್ತೇನೆ ಸರ್. ಮಹತ್ವಾಕಾಂಕ್ಷೆ ಯೋಜನೆ ನಿಮ್ದು ಅನ್ನಭಾಗ್ಯ ಯೋಜನೆ ಸರ್, ಅದು ಕಾಳಸಂತೆಯಲ್ಲಿ ಮಾರಾಟ ಆಗ್ತದೆ. ಜಿಲ್ಲೆಯಲ್ಲಿ ಕಾಳಸಂತೆ ಎಗ್ಗಿಲ್ಲದೆ ನಡೀತಾ ಇದೆ, ಅಕ್ಕಿ ಮಾರಾಟ ನಡೀತಾ ಇದೆ. ಅವರು ಬೆನ್ನಿಗೆ ನಿಂತಾರೆ ನಿಮ್ಮ ಅಧಿಕಾರಿಗಳು, ಏನು ಹೇಳ್ತೀವಿ? ಇಲ್ಲ, ತಾವು ಅಲ್ಲಿ ಹೋಗಿದ್ದು ನೋಡಿದ್ದೀನಿ ನಾನು. ನಾವು ಅದ್ರ ಬಗ್ಗೆ ಪರಿಶೀಲನೆ ಮಾಡಿದ್ದು ನೋಡಿದ್ದೀನಿ. ಖಂಡಿತ ಅದ್ರ ಬಗ್ಗೆ ನಾನು ನಿಮ್ಮ ರಿಪೋರ್ಟ್ ನೋಡಿದ 5 ನಿಮಿಷದಲ್ಲಿ ಕ್ರಮ ತಗೊಳ್ಳಿಕ್ಕೆ ನಾನು ಸರ್. ಇದುವರೆಗೂ ಅರೆಸ್ಟ್ ಆಗಿಲ್ಲ ಸರ್, ಅವ್ರ ಬಗ್ಗೆ ಅರೆಸ್ಟ್ ಆಗಿಲ್ಲ. ನಾನು ಡಿಟೇಲ್ ಮಾಹಿತಿ ತರಿಸ್ಕೊಂಡು ನಾಳೆ KDP-ನಲ್ಲಿ ಡಿಸ್ಕಸ್ ಮಾಡಿ ನಿಮ್ಗೆ ಒಳ್ಳೆ ನಾನು ರಿಪೋರ್ಟ್. ಸರ್, ಕೈಗಾರಿಕಾ ಕಾರಿಡಾರ್ ಭೂಮಿಯಲ್ಲಿ ಗಣಿಗಾರಿಕೆ ಮಾಡ್ತಾರೆ ಸರ್, ಮಣ್ಣು ಬಿಡ್ತಾರೆ. KDB ಅಧಿಕಾರಿಗಳು ರಾತ್ರಿ ಆಗಲಿ ಪೂರ್ತಿ ಸರ್, ಇವತ್ತು ಅವರೇ ಅಧಿಕಾರಿಗಳು KDP ಏರಿಯಾ 407 ಎಕರೆ ರಾಜ್ಯ ಸರ್ಕಾರ ಮರಳು ಮಣ್ಣು ಸರ್. ಬೇಸಿಗೆ ಟೈಮಲ್ಲಿ ಮಳೆಗಾಲ ಬರೋಕ್ಕಿಂತ ಮುಂಚೆ ನಾಳೆ ನಾನು ಪ್ರೈವೇಟ್ ಲ್ಯಾಂಡ್ ಮತ್ತು ಮಣ್ಣು ಗಣಿಗಾರಿಕೆ ಎಗ್ಗಿಲ್ಲ ನಡೀತಾ ಇದೆ. ಇಲ್ಲ, ಮೈನ್ಸ್ ಜಿಯಾಲಜಿ KDP ಇಬ್ಬರು ಕರೆಸಿ ತನಿಖೆ ಮಾಡಿ. ಸರಿ, ಹಾಲು ಒಕ್ಕೂಟದ್ದು